ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಅದಾದಮೇಲೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಕೋರ್ಟ್ ಸಡಿಲಿಸಿದೆ. ಈ ಬೆನ್ನಲ್ಲೇ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆನ್ನು ನೋವಿನ ಮಧ್ಯೆಯೇ ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ದರ್ಶನ್ ರೆಡಿಯಾಗಿದ್ದಾರೆ. ಇನ್ನೊಂದೇ ವಾರದಲ್ಲಿ ದರ್ಶನ್ ಚಿತ್ರೀಕರಣಕ್ಕೆ ಹೋಗೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 8ಕ್ಕೆ ಶುರುವಾಗುವ ಡೆವಿಲ್ ಚಿತ್ರೀಕರಣದಲ್ಲಿ ಇತರೆ ಕಲಾವಿದರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಳಿಕ ಮೈಸೂರಿಗೆ ಶಿಫ್ಟ್ ಆಗುವ ಚಿತ್ರೀಕರಣದಲ್ಲೂ ಕೂಡ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. 2024ರ ಜೂನ್ 11ಕ್ಕೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದ ವೇಳೆಯೇ ದರ್ಶನ್ ಅವರು ಅರೆಸ್ಟ್ ಆಗಿದ್ರು ಕೊಲೆ ಕೇಸ್ನಲ್ಲಿ. ಅವತ್ತೇ ನಿಂತೋಗಿದ್ದಂತಹ ಚಿತ್ರೀಕರಣಕ್ಕೆ 10 ತಿಂಗಳ ಬಳಿಕ ಮರುಚಾಲನೆ ಸಿಗ್ತಾ ಇದೆ. ಈಗ ದರ್ಶನ್ ಬಿಡುಗಡೆಯಾಗಿರೋದು, ದರ್ಶನ್ ಅವರಿಗೆ ಷರತ್ತುಗಳಲ್ಲಿ ಒಂದಿಷ್ಟು ಸಡಿಲಿಕೆ ಆಗಿರುವಂಥದ್ದು ಸಹಜವಾಗಿಯೇ ಚಿತ್ರತಂಡಕ್ಕೆ ಒಂದು ಮರುಜೀವ ಬಂದಂತಾಗಿದೆ. ಈಗ ದರ್ಶನ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಮೈಯನ್ನು ಕೂಡ ಹುರಿಗೊಳಿಸಿದ್ದಾರೆ. ಜೊತೆಗೆ ಸಿನಿಮಾಕ್ಕೆ ಏನು ಬೇಕು ಸಿದ್ಧತೆಗಳು ಎಲ್ಲವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮೊದಲು ಬೆಂಗಳೂರನ್ನು ಬಿಟ್ಟು ದರ್ಶನ್ ಎಲ್ಲೂ ಹೋಗಬಾರ್ದು ಅನ್ನುವಂತಹ ಷರತ್ತಿತ್ತು. ಅದಾದಮೇಲೆ ದರ್ಶನ್ ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತಾರೆ, ನಾನು ಚಿತ್ರನಟ, ಜೊತೆಗೆ ಮೈಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಹೋಗಬೇಕಾಗುತ್ತೆ, ಷರತ್ತನ್ನು ಸಡಿಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಕೋರ್ಟ್ ಅದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿತ್ತು.